ಕೆಸೆಟ್ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ ನಾವು ಎಷ್ಟು ಸಿಲೆಬಸ್ನ ಸ್ಟಡಿ ಮಾಡಬೇಕಾಗುತ್ತೆ? ಓಕೆ, ಇದೊಂದು ಒಳ್ಳೆ ಕ್ವಶನ್. ಸೊ ಬಹಳಷ್ಟು ಜನ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಅವ್ರಿಗೊಂದು ಡೌಟ್ ಇರುತ್ತೆ, ನಾವು ಎಷ್ಟು ಸಿಲೆಬಸ್ ಓದಿದ್ರೆ ನಾವು ಕೆಸೆಟ್ ಎಕ್ಸಾಮ್ನ ಪಾಸ್ ಮಾಡ್ತೀವಿ ಅಂತ. ಈ ಒಂದು ಕ್ವಶನ್ಗೆ ಆನ್ಸರ್ ಹೇಳೋಕ್ಕಿಂತ ಮೊದಲಿಗೆ ನಾವು ಕೆಸೆಟ್ ಎಕ್ಸಾಮ್ನಲ್ಲಿ ಕಟ್ ಆಫ್ ಎಷ್ಟಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರಾಯ್ತು. ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಕಟ್ ಆಫ್ನ ನಾವು ನೋಡಿದ್ವಿ ಅಂದ್ರೆ 150 to 160 ವರೆಗೆ ಕೆಸೆಟ್ ಕೆಮಿಸ್ಟ್ರಿದಲ್ಲಿ ಕಟ್ ಆಫ್ ಇರುತ್ತೆ. ಸೊ ಈ 150 ಮಾರ್ಕ್ಸ್ನ ನಾವು ಹೇಗೆ ತಗೋಬಹುದು ಅಂತ. ಸೊ ನೋಡ್ರಿ, ಈ 150ದಲ್ಲಿ 50 ಮಾರ್ಕ್ಸ್ನ ನಾವು ಪೇಪರ್ 1 ಇಂತ್ರ ನಾವು ತಗೋತೀವಿ. ಇನ್ನು ಉಳಿದಿರುವಂಥ 100 ಮಾರ್ಕ್ಸ್ನ ನಾವು ಡೆಫಿನೆಟ್ಲಿ ಪೇಪರ್ 2 ಕೆಸೆಟ್ ಕೆಮಿಸ್ಟ್ರಿ ಪೇಪರ್ 2 ಇಂತ್ರ ನಾವು ಕ್ವಾಲಿಫೈ ಮಾಡಬೇಕು ಅಂತ. 100 ಮಾರ್ಕ್ಸ್ನ ನಾವು 90 to 100 ಮಾರ್ಕ್ಸ್ನ ನಾವು ಕೆಸೆಟ್ ಕೆಮಿಸ್ಟ್ರಿ ಪೇಪರ್ ನಿಂತ ನಾವು ತಗೋಬೇಕಾಗಿತ್ತು ಅಂತ ಅನ್ಕೊಳ್ಳಿ. ಅಂದ್ರೆ 50% ಮಾರ್ಕ್ಸ್ನ ನಾವು ಸ್ಕೋರ್ ಮಾಡಬೇಕು. ಸೊ 50% ಮಾರ್ಕ್ಸ್ನ ನಾವು ಕೆಮಿಸ್ಟ್ರಿ ಅಂತ ನಾವು ಸ್ಕೋರ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 70 to 75% ಸಿಲೆಬಸ್ ಆದರೂ ನಾವು ಕವರ್ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಈಗ ನೀವು ಕೆಸೆಟ್ ಕೆಮಿಸ್ಟ್ರಿ ಪೇಪರ್ನ ನೀವು ನೋಡಿದ್ರಿ ಅಂದ್ರೆ 41 ಚಾಪ್ಟರ್ಸ್ಗಳಿದಾವು. ಆ 41 ಚಾಪ್ಟರ್ಸ್ನಲ್ಲಿ ಮಿನಿಮಮ್ 30 ಚಾಪ್ಟರ್ಸ್ಗಳನ್ನಾದ್ರೂ ನಾವು ಕವರ್ ಮಾಡಲೇಬೇಕು ಅಂತ. ಸೊ ಈ ಚಾಪ್ಟರ್ ಡಿಫಿಕಲ್ಟ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ವಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅದೇ ಥರನ ನಾವು ಬಿಡ್ತಾ ಹೋದ್ವಿ ಅಂದ್ರೆ ನಮಗೆ ಸಫಿಷಿಯಂಟ್ ನಂಬರ್ ಆಫ್ ಸಿಲೆಬಸ್ನ ನಾವು ಕವರ್ ಮಾಡಿರೋದಿಲ್ಲ. ಸೊ ಅದರಿಂದ ನಾವು ಪಾಸ್ ಆಗುವಂಥ ಚಾನ್ಸಸ್ ಜೊತೆ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಬೆಸ್ಟ್ ಸಜೆಷನ್ ಏನಂದ್ರೆ ಅಟ್ಲೀಸ್ಟ್ ಯು ನೀಡ್ ಟು ಕವರ್ 30 ಚಾಪ್ಟರ್ಸ್ ಆರ್ 70% ಆಫ್ ಸಿಲೆಬಸ್ ಅಂತ. ಅವಾಗ ನಾವು ಕೆಸೆಟ್ ಎಕ್ಸಾಮ್ನ ಕ್ವಾಲಿಫೈ ಮಾಡ್ಬೋದು ಅಂತ.